ಮುಳಬಾಗಿಲು ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಸಮಾಜ ಸೇವೆ ದಾನ ಧರ್ಮಗಳಲ್ಲಿ ಮುಳಬಾಗಿಲು ತಾಲೂಕಿನಾದ್ಯಂತ ಹೆಸರುವಾಸಿಯಾಗಿರುವ ನಗ್ವಾರ್ ಎನ್ ಆರ್ ಸತ್ಯಣ್ಣರವರು ದಿನನಿತ್ಯ ಒಂದೆಲ್ಲ ಒಂದು ರೀತಿಯಲ್ಲಿ ಸುದ್ದಿಯಲ್ಲಿರುತ್ತಾರೆ. ತನ್ನ ಕೈಲಾದಷ್ಟು ಸಮಾಜ ಸೇವೆ ಕಾರ್ಯಕ್ರಮಗಳ ಆಯೋಜನೆ, ರಕ್ತದಾನ ಶಿಬಿರಗಳು, ಆರೋಗ್ಯ ತಪಾಸಣಾ ಶಿಬಿರಗಳು, ದೇವಸ್ಥಾನಗಳಿಗೆ ತರಕಾರಿ ಟೊಮೆಟೊ ಸೇವೆ, ಸಂಕಷ್ಟದಲ್ಲಿರುವ ರೈತರಿಗೆ ಸಹಾಯ ಹೀಗೆಲ್ಲ ಮಾಡುತ್ತಾ ಮಾನ್ಯ ನಗ್ವಾರ್ ಎನ್ ಆರ್ ಸತ್ಯಣ್ಣರವರು ಹೆಸರುವಾಸಿಯಾಗಿದ್ದಾರೆ. ತಾವು ಈ ದೃಶ್ಯಗಳಲ್ಲಿ ನೋಡಬಹುದು. ಮುಳಬಾಗಿಲು ತಾಲೂಕಿನ ಎನ್ ವಡ್ಡಹಳ್ಳಿ ಎಪಿಎಂಸಿ ಟೊಮೆಟೊ ಮಾರುಕಟ್ಟೆಯಲ್ಲಿ ಇಂದು ಹಬ್ಬದ ವಾತಾವರಣ. ಎಲ್ಲಿ ನೋಡಿದರೂ ಹಸಿರುಮಯ. ಹೌದು ವೀಕ್ಷಕರೇ, ಕೊಟ್ಟ ಮಾತಿನಂತೆ ತಾಲೂಕಿನಾದ್ಯಂತ ಎಲ್ಲಾ ರೈತರಿಗೆ ತೆಂಗಿನ ಗಿಡಗಳನ್ನು ವಿತರಣೆ ಮಾಡಲು ಮುಂದಾಗಿರುವುದು ತಾವು ನೋಡಬಹುದು. ಇಲ್ಲಿವರೆಗೂ ಸಾವಿರಾರು ತೆಂಗಿನ ಗಿಡಗಳನ್ನು ವಿತರಿಸುವ ಮೂಲಕ ಪರಿಸರ ಸಂರಕ್ಷಿಸಲು ನಗ್ವಾರ್ ಎನ್ ಆರ್ ಸತ್ಯಣ್ಣರವರು ಮುಂದಾಗಿದ್ದಾರೆ. ತಾಲೂಕಿನ ಪ್ರತಿ ತೋಟಗಳಲ್ಲಿ ರೈತರಿಗಾಗಿ ತೆಂಗಿನ ಗಿಡ ಇರಬೇಕು ಎಂದು ಮೊದಲೇ ಸಂಕಲ್ಪ ಮಾಡಿರುವ ನಗ್ವಾರ್ ಎನ್ ಆರ್ ಸತ್ಯಣ್ಣರವರು ನಿರಂತರವಾಗಿ ತೆಂಗಿನ ಗಿಡಗಳನ್ನು ವಿತರಣೆ ಮಾಡುತ್ತಾ ಬಂದಿದ್ದಾರೆ. ಇದಕ್ಕೆ ಮುಂದುವರಿದ ಭಾಗವಾಗಿ ಈ ದಿನ ಈ ಕಾರ್ಯಕ್ರಮ. ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ನಿನ್ನೆ ಎನ್ ವಡ್ಡಹಳ್ಳಿ ಟೊಮಾಟೊ ಮಾರ್ಕೆಟಿನ ಎಲ್ಲ ಮಂಡಿ ಮಾಲೀಕರು ಕಾಣಿಪಾಕ ದೇವಸ್ಥಾನಕ್ಕೆ ಹೋಗಿ ಆ ದೇವರ ಆಶೀರ್ವಾದ ಪಡ್ಕೊಂಡು ಅಲ್ಲಿ ವಿಶೇಷ ಪೂಜೆಯನ್ನು ಮಾಡಿಸಿ, ವಿಶೇಷ ಪೂಜೆ ಏನಕ್ಕೆಂದರೆ ನಮ್ಮ ರೈತರಿಗೆ ಒಳ್ಳೆ ಮಳೆ ಬಿದ್ದು ಒಳ್ಳೆ ಫಸಲಾಗಿ ಒಳ್ಳೆ ರೇಟ್ ಸಿಕ್ಕಬೇಕು. ಯಾಕೆಂದರೆ ಸುಮಾರು 3 ವರ್ಷಗಳಿಂದ ಮಳೆಯಿಂದ ಮತ್ತು ವೈರ್ಲೆಸ್ ಇಂದ ರೈತರಿಗೆ ಭಾರಿ ನಷ್ಟ ಆಗಿದೆ. ಅದಕ್ಕೋಸ್ಕರ ದೇವ್ರ ಹತ್ರ ನಾವು ಕೇಳಿಕೊಂಡು ಈ ಸಲ ಸೀಸನ್ನಲ್ಲಿ ಒಳ್ಳೆ ರೇಟ್ ಹೋಗಬೇಕು, ರೈತರೆಲ್ಲ ಚೆನ್ನಾಗಿರಬೇಕು, ಆ ದೇವರ ಆಶೀರ್ವಾದ ರೈತರ ಮೇಲೆ ಇರಬೇಕಂತೇಳಿ ಆ ದೇವ್ರ ಹತ್ರ ವಿಶೇಷ ಪೂಜೆ ಮಾಡಿಸ್ಕೊಂಡು ನೆನೆ ಬಂದವು. ಅದೇ ರೀತಿ ಅಲ್ಲಿನ ದೇವಸ್ಥಾನ ಪ್ರಸಾದ ಎತ್ಕೊಂಬಂದು ಇಲ್ಲಿ ರೈತರಿಗೂ ಮತ್ತು ಕಾರ್ಮಿಕರಿಗೂ ಎಲ್ಲ ಮಾರ್ಕೆಟಿನ ಎಲ್ಲ ಸಾರ್ವಜನಿಕರಿಗೂ ಆ ದೇವರ ಪ್ರಸಾದವನ್ನು ಎಲ್ರಿಗೂ ಕೊಡಲಾಯಿತು. ಯಾಕಂದರೆ ಅಲ್ಲಿ ಪೂಜೆ ಮಾಡಿರೋ ಪ್ರಸಾದವನ್ನು ನಮ್ಮ ಮಾರ್ಕೆಟ್ನ ಎಲ್ಲರೂ ರೈತ ಬಾಂಧವರು ಎಲ್ಲರೂ ತಗೋಬೇಕು ಆ ಪ್ರಸಾದ ಅಂತೇಳಿ ಎತ್ಕೊಂಬಂದು ಇವತ್ತು ಬೆಳಗ್ಗೆ ಕೊಟ್ಟು, ಅದಕ್ಕೆ ನಮ್ಮ ಎಲ್ಲರ ರೈತ ಬಾಂಧವರ ಮೇಲೆ ಎಲ್ಲರಿಗೂ ಆ ದೇವರ ವಿನಾಯಕನ ಆಶೀರ್ವಾದ ಇರಬೇಕು, ಕೃಪೆ ಅವ್ರ ದೇವರ ಕೃಪೆ ಇರಬೇಕಂತೇಳಿ ನಾವು ಹೋಗಿ ಬಂದು. ವಿಶೇಷವಾಗಿ ಇಲ್ಲಿನ ಗಿಡಗಳನ್ನು ಕೊಡ್ತಾ ಇದ್ದೀರಾ, ಇದರಲ್ಲಿ ವಿಶೇಷತೆ ಏನು ಸರ್? ಸುಮಾರು 2 ವರ್ಷದಿಂದ ತಿಂಗಳಿಗೆ 500 ತೆಂಗಿನ ಗಿಡಗಳನ್ನು ನಮ್ಮ ರೈತ ಬಾಂಧವರಿಗೆ ಕೊಡ್ತಾಯಿದ್ದೀವಿ ಸರ್. ಒಂದು ತಿಂಗಳಿಗೆ 500? ಒಂದು ತಿಂಗಳಿಗೆ ಒಂದು 500. ನಾನು ಅದು 2 ವರ್ಷದಿಂದ ಈ ಪ್ರೋಗ್ರಾಮ್ ಇಟ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ರೈತರ ಜಮೀನಲ್ಲಿ 1, 2, 3 ತೆಂಗಿನ ಗಿಡಗಳಿದ್ರೆ ರೈತರಿಗೆ ಯಾವುದೋ ಒಂದು ಥರ ಸಹಾಯ ಆಗುತ್ತೆ. ಒಳ್ಳೆ ಒಂದು ರೈತರ ಜಮೀನಲ್ಲಿ ತೆಂಗಿನ ಗಿಡ ಇದ್ದರೆ ಒಂದು ಥರ ಪರಿಸರ ಕೂಡ ಬೆಳೆಸ್ದಂಗಾಯಿತು. ನಮ್ಮ ರೈತರ ತೋಟದಲ್ಲಿ ಎಲ್ಲ ತೋಟದಲ್ಲಿನೂ ಎಲ್ಲ ಜಮೀನುಗಳಲ್ಲಿನೂ ತೆಂಗಿನ ಗಿಡ ಇದ್ದರೆ ನನಗೆ ಒಳ್ಳೆಯದಾಗುತ್ತೆ. ಯಾಕಂದರೆ ಒಂದು ಪೂಜಾ ಕಾರ್ಯಕ್ರಮ ಆಗಲಿ, ಒಂದು ಬಿಸಿಲು ಕಾಲಲ್ಲಿ ಒಂದು ತೋಟದಲ್ಲಿ ಒಂದು ತೆಂಗಿನ ಗಿಡ ಇದ್ದರೆ ಅವರು ವ್ಯವಸಾಯ ಮಾಡುವಾಗ ಬೇಕಾದಾಗ ಅದನ್ನು ಕಿತ್ಕೊಂಡು ಕುಡಿಬೋದು. ಆಮೇಲೆ ಅದಕ್ಕೋಸ್ಕರ ನಾನು ಎಲ್ಲರ ಜಮೀನಲ್ಲಿ ಇರಬೇಕಂತೇಳಿ ನಾನು 2 ವರ್ಷದಿಂದ ಸುಮಾರು ತಿಂಗಳಿಗೊಂದು ಸಲ 500 ಗಿಡಗಳನ್ನು ವಿತರಣೆ ಮಾಡ್ತಾಯಿದ್ದೀನಿ. ಇದು ಆದರೆ ಇದುವರೆಗೂ ಒಂದು 8-10 ಸಾವಿರ ಗಿಡಗಳು ಹೋಗಿದೆ. 20,000 ಮೇಲೆ ಆಗಿದೆ. 20,000 ಗಿಡ ಇದುವರೆಗೂ 20,000 ಗಿಡಗಳು ಹೋಗಿದ್ದೀವಿ. ಇನ್ನೂ ತಿಂಗಳು 500 ಕೊಡ್ತಾಯಿದ್ದೀವಿ. ತಮಿಳುನಾಡಿಂದ ತರಿಸ್ತಾ ಇದ್ದೀವಿ.
ಎಲ್ಲ ರೈತರಿಗೂ ಖುಷಿಯಾಗಿ ಎತ್ಕೊಂಡೋಗಿ ಜಮೀನಲ್ಲಿ ನಾಟ್ತಾ ಇದ್ದಾರೆ. ನಾನು ಒಂದು 4-5 ಕಡೆ ಹೋದಾಗ ನೀವು ಕೊಟ್ಟಿರೋದು ಇದು ಗಿಡ ಅಂತ ನನಗೆ ತೋರಿಸಿದ್ದಾರೆ. ಚೆನ್ನಾಗಿ ಅವಾಗ ಹೇಳಿದಾಗ ಸಂತೋಷ ಅಂದರೆ ನನಗೆ ಅಷ್ಟು ಇದಾಯಿತು. ಈಗ ನೀವು ಕೊಟ್ಟಿದ್ದಪ್ಪ ಚೆನ್ನಾಗಿದೆ ನೋಡಿನೇ, ಇದನ್ನು ಇನ್ನೂ ನೀರು ಹಾಕಿ ಚೆನ್ನಾಗಿ ಬೆಳೆಸಬೇಕು. ಇನ್ನೂ ಕೊಟ್ಟದ್ದು ಕೂಡ ಎತ್ಕೊಂಬಂದು ಇನ್ನೂ ಒಂದೊಂದು ಕಡೆ ಎಕ್ಕಿ ಅದನ್ನು ಬೆಳೆಸಬೇಕು, ಎಲ್ಲ ರೈತರಿಗೂ ಕೊಡಬೇಕಂತೇಳಿ ನಾನು ಈ ಪ್ರೋಗ್ರಾಮ್ ಇಟ್ಕೊಂಡಿದ್ದೀನಿ ಸರ್. ಅಂದರೆ ಪರಿಸರ ಗಿಡಗಳು ಬೆಳೆಸಿ ಅಂತ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಇದೊಂಥರ ಒಂದು ಸಮಾಜ ಸೇವೆ ಅಂತ ತಿಳ್ಕೊಬೋದಾ ನಿಮ್ಮ ರೈತರಿಗೆ ಕೊಡ್ತಾರೆ? ಸರ್, ಸಮಾಜ ಸೇವಕನ ನನಗೆ ರೈತರು ನನಗೆ ಮುಖ್ಯ ಸರ್. ರೈತರಿಂದ ನಾವೆಲ್ಲರೂ ಸರ್ ಇರೋದು. ಆ ರೈತರಿಗೋಸ್ಕರ ನಾನು ಎಷ್ಟೇ ನಾನು ಸೇವೆ ಮಾಡಿದ್ರೂ ಕಡಿಮೆ ಸರ್. ನನ್ನ ಕೈಯಲ್ಲಾದಷ್ಟು ನಾನು ರೈತರಿಗೆ ಸಹಾಯ ಮಾಡ್ಕೊಂಡೇ ಬರ್ತೀನಿ ಸರ್. ಅದಕ್ಕೋಸ್ಕರ ಈ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಯಾವುದೇ ಇನ್ನೊಂದು ಯಾವ ಪ್ರೋಗ್ರಾಮ್ ಇದ್ದನೋ ರೈತರ ಬಗ್ಗೆ ಯಾವುದೇ ಬರಲಿ ಅದನ್ನು ನಾನು ಕೊಡೋಕ್ಕೆ ನಾನು ಸಿದ್ಧನಾಗಿರ್ತೀನಿ. ಈಗ ಈ ಗಿಡಗಳನ್ನ ತೆಂಗಿನ ಗಿಡಗಳನ್ನ ನಾಟಿ ಮಾಡೋದು ಒಳ್ಳೇದಂತ ನನ್ನ ಮನಸ್ಸು ಬಂತು. ಇವಾಗ ನಾನು ಜಮೀನುಗಳಲ್ಲಿ ಹೋದಾಗೆಲ್ಲ ಅಲ್ಲ ನೋಡಿದ್ರೂ ಆ ಗಿಡಗಳು ನೋಡಿ ನನಗೆ ಖುಷಿ ಆಗುತ್ತೆ. ರೈತರು ಖುಷಿಯಾಗಿ ಹೇಳ್ತಾರೆ, ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಿ, ಎಲ್ಲರೂ ರೈತರಿಗೆ ಕೊಡ್ತಾಯಿದ್ದೀರಿ, ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ. ಅದೇ ನನಗೆ ಅದೇ ಸಂತೋಷ ಸಾಕು, ಅದೇ ಬೇಕು ನನಗೆ ಅಂತೇಳಿ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ.